ಯಾರು ನೀವು? ನಾನು ಸಮರ್ಥ್ ಅಂತ, ಮೂಕಾಂಬಿಕಾ ಎಕ್ಸ್ಪೋರ್ಟ್ಸ್ MD. ಇವರು ನನಗೆ ಪರಿಚಯ ಇರೋ ಹುಡುಗಿ ಕಾತ್ಯಾಯಿನಿ ಅಂತ. ಓ, ಏನಾಗಿದೆ ಇವ್ರಿಗೆ? ಟೆಸ್ಟ್ ಮಾಡಬೇಕು. ನೀವು ಸ್ವಲ್ಪ ಆಚೆರಿ, ಕರಿತೀನಿ. ಕಾತ್ಯಾಯಿನಿ ಅವ್ರ ಮನೆಯವರು ಯಾರೂ ಬಂದಿಲ್ಲ. ಬಹುಶಃ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಓಹ್, ಮೊದಲು ಕಾತ್ಯಾಯಿನಿ ಅವ್ರ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. ತಾತನ ಹತ್ರ ನಂಬರ್ ಇರುತ್ತೆ. ಬೇಡ, ಕಾತ್ಯಾಯಿನಿ ಅವ್ರ ಊರು ಕೈವಲ್ಯಪುರ, ಆದ್ರೆ ಇವರು ಅದು ಇಲ್ಲಿ ಈ ಸ್ಥಿತಿಲಿ. ಬೇಡ, ಮೊದಲು ಅಮ್ಮನಿಗೆ ವಿಷಯ ತಿಳಿಸೋದೇ ಬೆಟರ್. ಹಲೋ ಅಮ್ಮ. ಈ ವ್ಯಕ್ತಿಯ ಹೆಸರು ಸೂರ್ಯ. ಬೆಂಗಳೂರಿನ ಮೂಕಾಂಬಿಕಾ ಎಕ್ಸ್ಪೋರ್ಟ್ಸ್ನ MDಗಳಲ್ಲಿ ಒಬ್ಬರಾದಂತಹ ಇವರನ್ನ ಸದ್ಯಕ್ಕೆ ಪೊಲೀಸರು ತೀವ್ರವಾಗಿ ಹುಡುಕ್ತಾ ಇದ್ದಾರೆ. ಯಾವುದೋ ವೈಯಕ್ತಿಕ ದ್ವೇಷದಿಂದಾಗಿ ಕೈವಲ್ಯಾಪುರದ ಹಿರಣ್ಮಯಿ ಎಂಬುವರ ಮೇಲೆ ಹತ್ಯೆಯ ಸಂಚನ ರೂಪಿಸಿ ಸುಪಾರಿ ಕಿಲ್ಲರ್ಸ್ಗೆ ಒಪ್ಪಿಸಿದ್ರು. ಈಗ 2 ದಿನಗಳ ಹಿಂದೆ ಬೆಟ್ಟದಹಳ್ಳಿಯಲ್ಲಿ ನಡೆದ ಕುಂಭಾಭಿಷೇಕದಲ್ಲಿ ಸುಪಾರಿ ಕಿಲ್ಲರ್ ಹಿರಣ್ಮಯಿ ಅವರ ಮೇಲೆ ವಿಷಲೇಪನ ಮಾಡಿದ್ದು ಕತ್ತಿ ಹಿಡಿದ್ರು. ಅಕಸ್ಮಾತ್ ಆಗಿ ಹಿರಣ್ಮಯಿ ಅವರ ಮಾವ ಶಿವು ಅಡ್ಡ ಬಂದಿದ್ರಿಂದ ಹಿರಣ್ಮಯಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಾವ ನೀವಾ? ಇನ್ಯಾರು ಅನ್ಕೊಂಡೆ? ಪೊಲೀಸ್ನವರ? ನನ್ನ ಹುಡ್ಕೊಂಡು ಪೊಲೀಸ್ನವ್ರು ಯಾಕೆ ಬರ್ತಾರೆ? ಒಬ್ಬ ಕೊಲೆಗಾರನ ಹುಡ್ಕೊಂಡು ಪೊಲೀಸರು ತಾನೇ ಬರಕ್ ಸಾಧ್ಯ? ಕೊಲೆಗಾರನ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಕಾತ್ಯಾಯಿನಿ ಮೇಲೆ ಇಲ್ದೇ ಇರೋ ಪ್ರೀತಿ ನನ್ನ ಮೇಲೆ ಯಾಕೆ ಹುಟ್ಟಿತು ಶಿವು? ಅದು ನನಗೋಸ್ಕರ ಪ್ರಾಣ ಕೊಡೋ ಅಷ್ಟು. ನನಗೂ ನೀವು ಅಂದರೆ ತುಂಬ ಇಷ್ಟ ಶಿವು. ಹೇಳ್ಕೊಳಕ್ಕೆ ಧೈರ್ಯ ಇರಲಿಲ್ಲ ಅಷ್ಟೇ. ಆದರೆ ನನ್ನ ಜೀವನ ಕಾಪಾಡೋದಕ್ಕೆ ನೀವು ಅಡ್ಡ ಬಂದ್ರಿ ಅಂತ ನಿಮ್ಮ ಪ್ರೀತಿನ ಒಪ್ಕೊಂಡ್ಬಿಡ್ಬೇಕು ಅನ್ನೋ ತುಡಿತ.
ಆದರೂ ಒಪ್ಕೊಳಕ್ಕಾಗಲಿಲ್ಲ. ಒಂದು ಕಡೆ ನನಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದು ನೀವು, ಇನ್ನೊಂದು ಕಡೆ ನೀವು ಸಿಗಲ್ಲ ಅಂತ ನಿರಾಸೆಯಿಂದ ಪ್ರಾಣ ಕಳ್ಕೊಳಕ್ಕೆ ಹೋಗಿದ್ದು ಕಾತ್ಯಾಯಿನಿ. ಇಬ್ಬರು ನನ್ನವ್ರೆ. ನಮ್ಮಿಬ್ಬರು ಖುಷಿ ಇನ್ನೊಬ್ರಿಗೆ ನೋವು ತರಬಾರ್ದಲ್ವಾ ಶಿವು? ಆದರೆ ಅದು ಕಾತ್ಯಾಯಿನಿಗೆ ನೋವು ಕೊಡುತ್ತೆ ಅಂತ ಗೊತ್ತಿದ್ರು ಹೇಗೆ ನಿಮ್ಮ ಹತ್ರ ಬರಲಿ? ಇಷ್ಟು ತೀವ್ರವಾಗಿ ಪ್ರೀತಿಸೋ ನಿಮ್ಮಿಂದ ಹೇಗೆ ದೂರ ಉಳಿಲಿ? ಇದ್ರ ಮಧ್ಯ ನನ್ನ ಸಾವು ನನ್ನನ್ನೇ ಹಿಂಬಾಲಿಸ್ಕೊಂಡು ಬರ್ತಿದೆ ಅನ್ನೋ ಭಾವ. ಈಗ ನಾನು ಯಾವ ನಿರ್ಧಾರ ತಗೊಳ್ಳಿ ನೀವೇ ಹೇಳಿ. ಸಮರ್ಥ, ಕಾತ್ಯಾಯಿನಿ ಹೇಗಿದ್ದಾಳೋ? ಇನ್ನೂ ಪ್ರಜ್ಞೆ ಬಂದಿಲ್ವಂತಮ್ಮ. ಕೈವಲ್ಯಪುರದವಳು ಈ ಊರಿಗೆ ಯಾಕೋ ಬಂದಿದ್ಲು? ಆಸ್ಪತ್ರೆಗೆ ಸೇರೋವಂಥದ್ದು ಏನಾಗಿತ್ತು ಅವಳಿಗೆ? ಪಕ್ಕದೂರಿನ ಕೆರೆಯಲ್ಲಿ ಬಿದ್ದಿದ್ರಂತಮ್ಮ. ಸೂಸೈಡ್ ಅಟೆಂಪ್ಟ್ ಇರಬೇಕು. ಸೂಯಿಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನಾಗಿತ್ತು ಅವಳಿಗೆ? ಅದನ್ನು ಅವರೇ ಹೇಳ್ಬೇಕಮ್ಮ. ಅವ್ರ ಮನೆಯವರೆಲ್ಲ ಎಲ್ಲಿ? ಯಾರೂ ಬಂದಿಲ್ಲಮ್ಮ. ಮೇ ಬಿ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅನಿಸುತ್ತೆ. ಹಾಸ್ಪಿಟ್ಲ್ ಅವರು ಕಾತ್ಯಾಯಿನಿನ ಅನಾಥೆ ಅಂತ ಅಂದ್ಕೊಂಡಿದ್ರು. ನನಗೆ ಪರಿಚಯ ಇರೋ ಹುಡುಗಿ ಅಂತ ನಾನು ಬಿಲ್ ಕಟ್ಟಿದ್ದೀನಿ. ಆ್ಯಂಡ್ ಪ್ರಜ್ಞೆ ಬಂದ ಮೇಲೆ ವಿಷಯ ಗೊತ್ತಾಗೋದೇನು ಅಂತ. ಅವಳನ್ನ ಕಾಪಾಡಿ ಒಳ್ಳೆ ಕೆಲಸ ಮಾಡಿದೆ. ಅವಳನ್ನ ಮನೆ ಕರ್ಕೊಂಡೋಗಿ ಬಿಟ್ರೆ ಸೂರ್ಯನ ಮೇಲೆ ವರದರಾಜು ಅವ್ರಿಗಿರೋ ಕೋಪ ಕಮ್ಮಿ ಆಗತ್ತೆ. ಸೂರ್ಯನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರು ತಗೊಳ್ಬೋದು. ಪೊಲೀಸ್ನವ್ರಿಂದ ತಪ್ಪಿಸ್ಕೊಳ್ಳೋಕ್ಕೆ ನನ್ನ ಮನೆಯೇ ಬೇಕಾಗಿತ್ತ ನಿನಗೆ? ನನ್ನ ಮಗಳ ಮೇಲಿನ ಪ್ರೀತಿಗೋಸ್ಕರ ಮನೆಯವ್ರನ್ನ ಬಿಟ್ಟು ಬಂದೆ ಅಂತ ಸುಳ್ಳು ಬಗಳದೆ ಅಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪೊಲೀಸವರು ಅಷ್ಟೇ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನನ್ನ ಹುಡುಕ್ತಾ ಇದ್ದಾರೆ ಅಷ್ಟೇ. ಹೌದಾ? ಹಾಗಾದ್ರೆ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅವ್ರ ಮುಂದೆ ಈ ಮಾತನ್ನು ಹೇಳು. ಹಿರಣ್ಮಯಿ ಬರೀ ಈ ಊರಿನ ಮಗಳಲ್ಲ, ನನ್ನ ಮಗಳು ಇದ್ದ ಹಾಗೆ. ನನ್ನ ಮಗುನೇ ಕೊಲ್ಲೋ ಪ್ರಯತ್ನ ಮಾಡಿ ನನ್ನ ಮನೇಲಿ ಬಚ್ಚಿಟ್ಕೊಂಡಿರೋದಕ್ಕೆ ನಿನ್ಗೆ ಎಷ್ಟೋ ಧೈರ್ಯ? ನೀನಾಗಿ ಪೊಲೀಸ್ನವ್ರಿಗೆ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಫೋನ್ ಮಾಡಿ ಪೊಲೀಸ್ನವ್ರ ಕರ್ಸ್ಬೇಕಾಗತ್ತೆ. ಬಾಬಾ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಪೊಲೀಸವ್ರ ಹತ್ರ ಹೋದ್ರೆ ಕ್ಷಮಿಸಲ್ಲ. ನೀವು ನಮ್ಮ ಮಾವ ಗೀತಾ ಅವ್ರ ತಂದೆ, ನೀವು ನನಗೆ ಕ್ಷಮಿಸಲ್ವಾ? ಮಾವ 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 ಪ್ಲೀಸ್ ಮಾವ, ನನ್ನ ಗೀತನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಮಾವ. ಮಾವ ನೋಡಿ, ಇನ್ನು ಮುಂದೆ ಯಾರು ಒಳ್ಳೆಯವನಾಗಿ ಗೀತನ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಪೊಲೀಸ್ ಎಲ್ಲ ಬೇಡ ಮಾವ. ಪ್ಲೀಸ್ ಮಾವ, ಪ್ಲೀಸ್ ಮಾವ. ಬೇಕಾದ್ರೆ ನಾನು ಗೀತಂಗೆ ಈಗಲೇ ಇದೇ ಮನೇಲಿ ತಾಳಿ ಕಟ್ಟಕ್ಕೆ ರೆಡಿ ಮಾವ ನಾನು. ಪ್ಲೀಸ್ ಮಾವ. ಆದ್ರೆ ನಾನು ಸಿದ್ಧ ಇಲ್ಲ ಇನ್ನೊಂತ ಒಬ್ಬ ಕೊಲೆಗಾರನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕೆ. ಏಯ್, ಏನು ಜಗತ್ತಲ್ಲಿ ಇಲ್ಲದೆ ಇರೋ ಹೆಣ್ಮಗು ನೀನು ಹೆತ್ತಿರೋ ಥರ ಮಾತಾಡ್ತಿದ್ಯಲ್ಲ? ನನಗೇನು ಮೆಂಟ್ಲ ನಿನ್ನಂತ ತೊಟ್ಟಿ ನನ್ನ ಮಗನ ಮಾವ ಅಂತ ಕರೆಯೋದಿಕ್ಕೆ, ನಿನ್ನ ಮಗಳಿಗೆ ತಾಳಿ ಬಿಗಿಯೋದಿಕ್ಕೆ? ಏನು ರೋಪ? ಹೌದು ಕಣ, ನಾನೇ ನಿನ್ನ ಮಗಳು ಥರ ಇರೋ ಹಿರಣ್ಮಯಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಏನಿವಾಗ ಏನೋ ಇವಾಗ? ಆದ್ರೆ ನನ್ನ ಮಗ ಶಿವು ಅಡ್ಡ ಬಂದು ಎಲ್ಲ ಕೆಲಸನೂ ಹಾಳು ಮಾಡ್ಬಿಟ್ಟ. ಆದ್ರೆ ಇವತ್ತಲ್ಲ ನಾಳೆ ಅವಳು ಸಾವನ್ ದಿನ ಬರುತ್ತೆ. ಅದನ್ನು ಬರೆಯೋ ಬ್ರಹ್ಮ ನಾನೇ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗಲ್ಲೇ ಮಗ. ಎಷ್ಟೋ ದಿಮಾಕು ನಿನಗೆ. ಈಗಲೇ ಅಕ್ಕಪಕ್ಕ ಮನೆಯವ್ರನ್ನ ಕರೆಸಿ ನಿನ್ನ ಕಂಬಕ್ಕೆ ಕಟ್ಟಾಕಿ ಮೊದಲು ನಾವು ನಿನ್ನ ಬುದ್ಧಿ ಕಲಿಸ್ತೀವಿ.
ಆಮೇಲೆ ಪೊಲೀಸರಿಗೆ ಹಿಡ್ಕೊಡ್ತೀವಿ. ಏನೋ ಹೇಳ್ದಂಗಾಯ್ತು. ಇಲ್ವಲ್ಲ. ನನ್ನ ಹೃದಯ ಕೇಳಿಸ್ತಲ್ಲ. ಸುಳ್ಳು ಹೇಳ್ಬೇಡಿ. ಕೇಳಿಸ್ಕೊಂಡಿದ್ ನಿಜ. ನಿನ್ನ ಮನಸ್ಸಲ್ಲೂ ನಾನಿದ್ದೀನಿ. ಅದನ್ನ ಒಪ್ಕೊಳಕ್ಕಾಗದೆ ಒದ್ದಾಡ್ತಾ ಇದೆಯಾ? ಇದನ್ನೇ ತಾನೇ ನೀನು ಹೇಳಿದ್ದು? ಮಾವನೇ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಇನ್ಯಾಕೆ ಒದ್ದಾಟ? ನಿನಗೆ ನಾನು, ನನಗೆ ನೀನು ಅಂತ ಭಗವಂತ ನಿರ್ಧಾರ ಮಾಡಿ ನಾವಿಬ್ರು ಚಿಕ್ಕ ವಯಸ್ಸಿನಿಂದ ಒಂದೇ ಮನೆಯಲ್ಲಿ ಬೆಳೆಯೋ ಹಾಗೆ ಮಾಡಿರೋದು. ನನ್ನಲ್ಲಿ ನಿನ್ನ ಬಗ್ಗೆ ಕನಸುಗಳನ್ನ ಹುಟ್ಟೋ ಹಾಗೆ ಮಾಡಿರೋದು. ನಮ್ಮ ಆಸೆಗಳನ್ನೆಲ್ಲ ದೇವ್ರಿಚ್ಛೆ ಅನ್ಕೊಂಡು ಮುಂದುವರಿಯೋಕ್ಕಾಗಲ್ಲ ಶಿವು. ಆ ವಿಷಯದಲ್ಲಿ ಯಾವ ತಿರುವು ನಮಗೋಸ್ಕರ ಕಾಯ್ತಿರುತ್ತೋ ಯಾರಿಗೆ ಗೊತ್ತು? ಹೋ, ನನಗೆ ಜೀವಕಂಟಕ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಮನಸ್ಸಿನಲ್ಲಿಟ್ಕೊಂಡು ನೀನು ಹೀಗೆ ಮಾತಾಡ್ತಾ ಇದೀಯಾ? ಇನ್ಯಾವುದಾದ್ರೂ ಕಂಟಕ ಬಂದು ನಿನ್ನನ್ನು ಮಧ್ಯದಲ್ಲೇ ಬಿಟ್ಟು ಹೋಗ್ಬೋದು ಅನ್ನೋ ಭಯನಾ? ದಯವಿಟ್ಟು ಇದೇ ಕೊನೆ. ಈ ಥರ ಎಲ್ಲ ಮಾತಾಡಬೇಡಿ. ಅಮ್ಮನವ್ರ ದಯೆ ನಮ್ಮ ಮೇಲಿದೆ. ಏನೂ ಆಗಕ್ಕೆ ಬಿಡಲ್ಲ ಅಮ್ಮನವರು. ಮತ್ತಿನ್ನೇನು ಚಿಂತೆ? ಹಿರಣ್ಮಯಿ 22 ವಯಸ್ಸಿಗೆ ಸಾವನ್ನಪ್ಪಾಳೆ. ಆಗ ಹಿರಣ್ಮಯಿ ರೂಪದಲ್ಲಿ ನಾನು ಅವಳ ಸಾವಲ್ಲಿ ಮತ್ತೆ ಹುಟ್ಟಿ ಬರುತ್ತೀನಿ. ನಾನು ಮತ್ತೆ ಅವತರಿಸೋದು ಹಿರಣ್ಮಯಿ ಸಾವಿನ ನಂತರ. ಏನೋ ದುಗುಡ, ಯಾವುದೋ ಭಯ. ನಾವಿಬ್ರು ನಾವು ಅನ್ಕೊಂಡ ಹಾಗೆ ಬದುಕು ಕಟ್ಕೊಳಕ್ಕಾಗುತ್ತಾ? ಕೊನೆವರೆಗೂ ಹೀಗೆ ಬದುಕಕ್ಕಾಗುತ್ತಾ ಅನ್ನೋ ಅನುಮಾನ. ನೀನೇನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಎಷ್ಟು ಚೆನ್ನಾಗಿ ಬಾಳಬಹುದು ಅನ್ನೋದನ್ನ ಬಾಳಿಸಿ ತೋರಿಸ್ತೀನಿ. ಆದರೆ ನೀನು ಒಂದೇ ಒಂದ್ಸಲ ಮದುವೆಗೆ ಮನ್ಸಾರೆ ಒಪ್ಪಿಗೆ ಕೊಡು.
ಬಾಗ್ಲಾಕೊಂಡು ಇಷ್ಟೊತ್ತು ಏನು ಮಾಡ್ತಿದ್ರಿ ಸೂರ್ಯ? ಅದು ಏನೆಲ್ಲೋ ಮೀನು ವಾಸನೆ ಬರ್ತಾ ಇದೆ. ಹ್ಞೂ, ನಮ್ಮೂರಿನ ಮೀನು ನಾನೇ ತಂದೆ. ತುಂಬ ರುಚಿಯಾಗಿರುತ್ತೆ. ಅಪ್ಪಂಗೆ ಮೀನು ಅಂದರೆ ತುಂಬ ಇಷ್ಟ. ನಿಮಗೂ ಮೀನಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ತಂದೆ. ಹೌದು ಹೌದು ಸರ್. ಎಲ್ಲಿ ಅಪ್ಪ? ಅಪ್ಪ ಅಪ್ಪ ನಿನ್ಗಿನ್ನ ಮುಂಚೆನೇ ಹೋದ್ರಲ್ಲ, ಇನ್ನೂ ಬಂದಿಲ್ಲ. ಹೌದಾ? ಬೇಗ ಬರ್ತೀನಿ ಅಂದಿದ್ರಲ್ಲ. ಮೋಸ್ಟ್ಲಿ ಅಲ್ಲಿ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಮಾತಾಡ್ತಾ ನಿಂತಿರ್ತಾರೆ. ನಾನು ಹೋಗಿ ಸಾರು ಮಾಡ್ತೀನಿ, ಅಷ್ಟೊತ್ತಿಗೆ ಅಪ್ಪ ಬಂದ್ಬಿಡ್ತಾರೆ.